ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ತುಂಬ ಬ್ಯೂಟಿಫುಲ್ ಆಗಿರೋ ರೋಸಿ ಆಮ್ರೆ ಲಿಪ್ಸ್ನ ಅಚೀವ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನಾನು ಪಿಂಕ್ ಆಮ್ರೆ ಲಿಪ್ಸನ್ನು ಅಚೀವ್ ಮಾಡಿದ್ದೀನಿ. ನೀವು ಇದನ್ನು ಬ್ರೌನ್ ಅಥವಾ ರೆಡ್ಡಲ್ಲೂ ಕೂಡ ಟ್ರೈ ಮಾಡ್ಬೋದು. ಇಲ್ಲಿ ನಾನು ಸಣ್ಣ ಸಣ್ಣ ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಟು ಲವ್ಸ್ ಮೇಕಪ್ ಕನ್ನಡ. ಫಸ್ಟು ನಾನಿಲ್ಲಿ ನನ್ನ ಲಿಪ್ಸ್ನ ಸ್ಕ್ರಬ್ ಮಾಡಿಕೊಂಡು ಒಂದು ಲಿಪ್ ಬಾಮ್ನ ಹಚ್ಚಿದ್ದೀನಿ. ಅದನ್ನು ಈಗ ವೈಪ್ ಮಾಡ್ಕೊಳ್ಳೋಣ. ನಾವು ಯಾವಾಗಲೇ ಆಗಲಿ ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಮ್ಮ ಲಿಪ್ ಬಾಮ್ನ ರಬ್ ಆಫ್ ಮಾಡಿ ಅಂದರೆ ತೆಗೆದು ನಂತರ ನಾವು ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡ್ಕೋಬೇಕಾಗತ್ತೆ. ನಂತರ ಲಿಪ್ಸ್ ಬಂದು ತುಂಬ ಪಿಗ್ಮೆಂಟ್ ಇರೋರು ಅಂದರೆ ತುಂಬ ಡಾರ್ಕ್ ಇರೋರು ಈ ರೀತಿ ಒಂದು ಕನ್ಸೀಲರ್ ಸಹಾಯದಿಂದ ಅದನ್ನು ಸ್ವಲ್ಪ ಕನ್ಸೀಲ್ ಮಾಡ್ಕೋಬೋದು. ಅಥವಾ ನಾವು ಮೇಕಪ್ ಮಾಡ್ಕೊಳ್ಳುವಾಗ ನಮ್ಮ ಲಿಪ್ಸ್ ಮೇಲೆ ಫೌಂಡೇಶನ್ ಸ್ವಲ್ಪ ಅಪ್ಲೈ ಆಗೋದ್ರೂ ಕೂಡ ಅದನ್ನು ರಬ್ ಮಾಡೋ ಅವಶ್ಯಕತೆ ಇಲ್ಲ. ಅದ್ರ ಮೇಲೆ ನಾವು ಲಿಪ್ಸ್ಟಿಕ್ಕನ್ನು ಹಚ್ಚೋದ್ರಿಂದ ತುಂಬ ಪಾಪಪ್ ಆಗಿ ನಮ್ಮ ಲಿಪ್ಸ್ಟಿಕ್ ಚೆನ್ನಾಗಿ ಕಾಣಿಸುತ್ತೆ. ನಂತರ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಒಂದು ಲಿಪ್ ಲೈನರನ್ನು ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ ಡಾರ್ಕ್ ಚಾಕ್ಲೇಟ್. ಅದನ್ನು ಫಸ್ಟು ನಾನು ಈ ರೀತಿ ನನ್ನ ಲಿಪ್ಸನ್ನು ಲೈನ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತೀನಿ. ಇಲ್ಲಿ ನಾನು 2 ಲಿಪ್ ಲೈನರ್ಸನ್ನು ಯೂಸ್ ಮಾಡ್ತೀನಿ. ಫಸ್ಟು ನಾನಿಲ್ಲಿ ಒಂದು ಡಾರ್ಕ್ ಶೇಡನ್ನು ಯೂಸ್ ಮಾಡಿಕೊಂಡು ನನ್ನ ಔಟರ್ ಲೈನಲ್ಲಿ ಈ ರೀತಿ ಡ್ರಾ ಮಾಡ್ಕೋತೀನಿ. ಒಂದು ತಿಕ್ಕಾದ ಲೈನನ್ನೇ ನಾನಿಲ್ಲಿ ಫಾರ್ಮ್ ಮಾಡ್ಕೋತಾ ಇದ್ದೀನಿ. ಫಸ್ಟು ನಾನಿಲ್ಲಿ ಒಂದು ಡಾರ್ಕ್ ಲಿಪ್ ಲೈನರ್ನ ಯೂಸ್ ಮಾಡಿ ನಂತರ ನಾನು ಒಂದು ಲೈಟ್ ಲಿಪ್ ಲೈನರನ್ನು ಯೂಸ್ ಮಾಡ್ತೀನಿ. ನೆಕ್ಸ್ಟ್ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಒಂದು ಮರೂನ್ ಶೇಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ನನ್ನ ಔಟ್ಲೈನ್ ಮೇಲೆ ಈ ರೀತಿ ಅಪ್ಲೈ ಮಾಡ್ಕೋತೀನಿ. ಅಂದರೆ ಫಸ್ಟು ನಾವು ಡಾರ್ಕ್ ಯೂಸ್ ಮಾಡಿದ್ವಿ, ನಂತರ ಇಲ್ಲಿ ಸ್ವಲ್ಪ ಲೈಟ್ ಶೇಡನ್ನು ಯೂಸ್ ಮಾಡ್ತಾ ಇದ್ದೀವಿ. ನಂತರ ನಾನಿಲ್ಲಿ ಫೇಸಸ್ ಕೆನಡಾ ಅವರ ಒಂದು ಲಿಪ್ಸ್ಟಿಕ್ಕನ್ನು ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ ರೈಸ್ ಯುವರ್ ವೈನ್. ಈ ರೀತಿ ಅದನ್ನು ಲಿಪ್ ಲೈನರ್ ಒಳಗೆ ನಾನು ಇದನ್ನು ಅಪ್ಲೈ ಮಾಡ್ಕೋತೀನಿ. ನಂತರ ನಾನು ಶುಗರ್ ಅವರ ಒಂದು ಲಿಕ್ವಿಡ್ ಲಿಪ್ಸ್ಟಿಕ್ಕನ್ನು ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ 43. ಅದನ್ನು ಈ ರೀತಿ ನನ್ನ ಸೆಂಟರ್ ಆಫ್ ದ ಲಿಪ್ಸಲ್ಲಿ ಮಾತ್ರ ಹಚ್ತಾ ಇದ್ದೀನಿ. ಇದೇ ನಮ್ಮ ಲಿಪ್ಸ್ಗೆ ಒಂದು ಆಮ್ರೆ ಎಫೆಕ್ಟನ್ನು ಕೊಡೋದು. ಡಾರ್ಕ್ ಟು ಲೈಟ್ ನಾವು ಈ ರೀತಿ ಲಿಪ್ಸ್ಟಿಕ್ಕನ್ನು ಚೂಸ್ ಮಾಡಿ ಹಚ್ಚೋದ್ರಿಂದ ಈ ಎಫೆಕ್ಟ್ನ ನಾವು ಪಡ್ಕೋಬೋದು. ನೆಕ್ಸ್ಟ್ ನಾನಿಲ್ಲಿ ಫೇಸಸ್ ಕೆನಡಾ ಅವರ ಒಂದು ನ್ಯೂಡ್ ಶೇಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಬ್ರೌನ್ ನ್ಯೂಡ್ ಶೇಡನ್ನು ಯೂಸ್ ಮಾಡಿದ್ದೀನಿ. ಅದನ್ನು ಈ ರೀತಿ ನಾನು ನನ್ನ ಸೆಂಟರ್ ಆಫ್ ದ ಲಿಪ್ಸ್ಗೆ ಹಚ್ಚಿ ಬ್ಲೆಂಡ್ ಮಾಡ್ಕೋತೀನಿ. ನೆಕ್ಸ್ಟ್ ನಾನಿಲ್ಲಿ ಸೇಮ್ ಕನ್ಸೀಲರನ್ನು ಯೂಸ್ ಮಾಡಿ ಈ ರೀತಿ ಸೆಂಟರ್ ಆಫ್ ದ ಲಿಪ್ಪಲ್ಲಿ ಮಾತ್ರ ಅಪ್ಲೈ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೋತೀನಿ. ಈ ರೀತಿ ನಾವು ಗ್ರ್ಯಾಜುವಲ್ ಆಗಿ ಕಲರ್ಸನ್ನು ಡಾರ್ಕ್ ಟು ಲೈಟ್ ಹಚ್ಚೋದ್ರಿಂದ ನಮ್ಮ ಲಿಪ್ಸ್ಗೆ ಒಂದು ಆಮ್ರೆ ಎಫೆಕ್ಟನ್ನು ತಂದುಕೊಡ್ಬೋದು. ಈ ರೀತಿ ಸೆಂಟರಲ್ಲಿ ಮಾತ್ರ ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ಕೋತೀನಿ. ನೆಕ್ಸ್ಟು ಒಂದು ಎಕ್ಸ್ಟ್ರಾ ಎಫೆಕ್ಟ್ಗೋಸ್ಕರ ಈ ರೀತಿ ನನ್ನ ಲಿಪ್ಸ್ನ ಇನ್ನರ್ ಕಾರ್ನರ್ಸಲ್ಲಿ ಮಾತ್ರ ಈ ಒಂದು ಡಾರ್ಕ್ ಲಿಪ್ ಲೈನರಿಂದ ಫಿಲ್ ಮಾಡ್ಕೋತೀನಿ. ಈ ರೀತಿ ಮಾಡೋದ್ರಿಂದ ಒಂದು ರೋಸಿ ಆಮ್ರೆ ಲಿಪ್ಸನ್ನು ನಾವಿಲ್ಲಿ ಪಡ್ಕೋಬೋದು. ನೀವು ಇಷ್ಟಕ್ಕೆ ಈ ಲುಕ್ಕನ್ನು ಫಿನಿಶ್ ಮಾಡ್ಬೋದು ಅಥವಾ ಒಂದು ಎಕ್ಸ್ಟ್ರಾ ಎಫೆಕ್ಟ್ಗೋಸ್ಕರ ಈ ರೀತಿ ಒಂದು ಲಿಪ್ ಬಾಮ್ ಅಥವಾ ಲಿಪ್ ಗ್ಲಾಸನ್ನು ತಗೊಂಡು ಸೆಂಟರ್ ಆಫ್ ದ ಲಿಪ್ಸಲ್ಲಿ ಮಾತ್ರ ಹಚ್ಚಿ ಸ್ವಲ್ಪ ಬ್ಲೆಂಡ್ ಮಾಡ್ಕೊಳ್ಳೋದ್ರಿಂದ ಒಂದು ಗ್ಲಿಟರಿ ಎಫೆಕ್ಟನ್ನು ನಮ್ಮ ಲಿಪ್ಸ್ಗೆ ಕೊಡುತ್ತೆ. ಈ ಒಂದು ಬ್ಯೂಟಿಫುಲ್ ಆಮ್ರೆ ಲಿಪ್ಸನ್ನು ನೀವು ಪಾರ್ಟೀಸ್ಗೆ ಅಥವಾ ಯಾವುದೇ ನೈಟ್ ಈವೆಂಟ್ಸ್ಗೆ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಪಿಂಕ್ ಶೇಡ್ಸನ್ನು ಯೂಸ್ ಮಾಡಿ ಇದನ್ನು ಕ್ರಿಯೇಟ್ ಮಾಡಿದ್ದೀನಿ. ನೀವು ನಿಮ್ಮ ಇಷ್ಟದ ಶೇಡನ್ನು ಯೂಸ್ ಮಾಡಿಕೊಂಡು ಕ್ರಿಯೇಟ್ ಮಾಡ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಲೈಕ್, ಕಮೆಂಟ್ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಲವ್ಸ್ ಮೇಕಪ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.